ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. ಎಲ್ಲ ವೀಕ್ಷಕ ಬಾಂಧವರಿಗೆ ದೀಪಂ ಜ್ಯೋತಿ ಪರಬ್ರಹ್ಮದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದೇನಪ್ಪ ಇದು ಇವತ್ತು ಬಂದುಬಿಟ್ಟಿದ್ದಾರೆ ಗುರುಗಳು ಅಂದ್ಕೊಂಡ್ರೆ ಬಹಳ ಸಂತೋಷವಾಗಿರೋದ್ರಿಂದ ಬರ್ತಾ ಇದ್ದೀನಿ. ಪ್ರಕೃತಿಯ ಲಯದಲ್ಲಿ ಸಾಕಷ್ಟು ಜನ ಹೋಗ್ತಾ ಇದ್ದೀರಂತೆ. ಹೋಗ್ತಾ ಇರೋ ಸಮಯಕ್ಕೆ ನಾವು ಜಾಗೃತಿ ಪಡಿಸೋಣ ಅಂತ ಇದ್ದೀವಿ. ಅಯ್ಯೋ ಹೊಟ್ಟೋಗ್ಬೇಡಿ ಕಾಪಾಡಿ ಅಂತ ಇದ್ದಾರೆ ಬಹಳ ಜನ. ಇನ್ನಷ್ಟು ಜನ ನೋಡಿ ಹೊಟ್ಟೋಗ್ತಾ ಇದ್ದಾರೆ ಜನಗಳು ಅಂತ ಇದ್ದಾರೆ. ಇವ್ರನ್ನೆಲ್ಲ ಕಾಪಾಡೋದು ಯಾರು? ಆ ಭಗವಂತ. ಆದರೆ ದುರಹಂಕಾರ ಅನ್ನೋದು ಸಾಕಷ್ಟು ಜನಲ್ಲಿ ಇನ್ನೂ ಇದೆ. ಅಹಂಭಾವ ಅನ್ನೋದು ಸಾಕಷ್ಟು ಜನಲ್ಲಿ ಇನ್ನೂ ಇದೆ. ಈ ಪ್ರಕೃತಿ ನಾವು ಯಾರಾದರೂ ಒಬ್ಬ ಮನುಷ್ಯ ಕ್ಷಮಿಸ್ಬೋದೇನೋ, ಆದರೆ ದೇವರು 1 ಸಲಿ 2 ಸಲಿ 3 ಸಲಿ 4 ಸಲಿ ಅಂತ ನೋಡ್ತಾ ನೋಡ್ತಾ ಶಿಶುಪಾಲ ದಂತವಕ್ರಂತರ ಆ ಕೃಷ್ಣ ಪರಮಾತ್ಮ 108 ಸಲಿ ವಿಶೇಷವಾಗಿ ಕ್ಷಮಿಸ್ತಾನೆ ಬಂದ. ಕೊನೆಗೆ ಏನ್ ಮಾಡಿದ? ಬಿಟ್ಟ ನೋಡಿ ಅಸ್ತ್ರ, ಪರಿಪೂರ್ಣವಾಗಿ ಎಲ್ಲವೂ ಅಸ್ತಂಗತವಾಗೋಯ್ತು. ಅದಕ್ಕೆ ಜೀವನದಲ್ಲಿ ಇವತ್ತು ಶನಿವಾರ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶು ಕದಾಚರ ಅಂತ ಹೇಳಿ ಕೃಷ್ಣ ಪರಮಾತ್ಮನು ಹೇಳ್ದ ಹಾಗೆ ಆ ಶನೇಶ್ವರನು ಕತ್ತಲಿಂದ ಬೆಳಕಿಗೆ ಯಾವ ರೀತಿ ತಗೊಂಬರ್ತಾನೆ, ದಂಡಂ ದಶಗುಣಂ ಭವೇತ್ ಅಂತ ಈ ಪ್ರಕೃತಿಯು ಹಾಗೆ. ಆ ಪ್ರಕೃತಿಯ ಲಯವಾಗೋ ಸಮಯ ಬಂದಾಗ ಪ್ರಕೃತಿಯ ಪ್ರಳಯ ಅಂತ ಹೇಳ್ತೀರ. ಪ್ರಳಯ ಅಂದ್ರೆ ಕೆಲವರಿಗೆಲ್ಲ ಭಯ. ಹೌದೇನ್ರಿ, ಸುನಾಮಿ ಬರ್ತಾ ಇದೆಯಾ? ಹೇಗ್ ಬರ್ತಾ ಇದೆ? ನೀರಲ್ಲಿ ಬರ್ತಾ ಇದೆಯಾ? ಬಿರುಗಾಳಿ ಬರ್ತಾ ಇದೆಯಾ? ಹೋಲ್ಸೇಲ್ ಆಗಿ ಏನಾದರೂ ಸಾಯ್ತಾ ಇದ್ದಾರಾ? ಇದೆಲ್ಲ ಭಯಂಕರವಾಗಿರ್ತಕ್ಕಂಥ ಘಟನೆ ನಡೀತಾ ಇದೆಯಾ ಅಂದ್ರು ಎಲ್ಲರೂ ಏನ್ ಮಾಡ್ತೀರಾ, ಒಂದು ಯಾವುದೋ ಟಿವಿಲಿ ಪಾಪ ತೋರಿಸ್ತಾ ಇದ್ರೆ ನೋಡ್ತಾ ಕೂತಿರ್ತೀರ. ನೋಡ್ತಾ ಇದ್ದಾಗ ಏನ್ ಮಾಡ್ತೀರಾ ಗೊತ್ತಾ? ನೋಡಿ ಎಷ್ಟು ಜನ ಸತ್ತೋಗ್ತೀರಿ ಅಂತ ಇರ್ತೀರ. ಆವಾಗ ಏನ್ ಗೊತ್ತಾ, ಆ ಕ್ಷಣ ಮಾತ್ರ ನಿಮಗೆ ಭಯ, ಆ ಕ್ಷಣ ಮಾತ್ರ ಬೇಜಾರು. ಅದನ್ನ ಈ ಸಲ ಹಂಗೆ ಮಾಡಲ್ಲ ದೇವರು. ಫಸ್ಟ್ ಕ್ಲಾಸ್ ಆಗ ಪ್ರತಿಯೊಬ್ಬನಿಗೂ ಭಯ ಆಗಬೇಕು, ನಡಗಬೇಕು. 1 ದಿವಸ ಅಲ್ಲ, 2 ದಿವಸ ಅಲ್ಲ. ಇದೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4 ತಿಂಗಳಲ್ಲಿ ವಿಶೇಷವಾಗಿ ಒಂದೊಂದಾಗಿ ಒಂದೊಂದು ಜಾಗದಲ್ಲಿ ಆ ಕರೆಂಟ್ಗಳು ಹೊಟ್ಟೋಗ್ತಾ ಇರುತ್ತೆ. ಕರೆಂಟ್ ಅಂದ್ರೆ ಎಲ್ಲಿಂದ ಬರ್ತಾ ಇದೆ? ಸೂರ್ಯನಿಂದ ವಿದ್ಯುತ್ ಉತ್ಪತ್ತಿ ಆಗ್ತಾ ಇದೆ. ಜಗತ್ತಿನ ಶಕ್ತಿ ಎಲ್ಲವೂ ಸೂರ್ಯನ ವಿಕೋಪಗಳು. ಅದಕ್ಕೆ ಆ ಸೂರ್ಯ ಈ ಬ್ರಹ್ಮಾಂಡದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂಥ ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೊಂತ ಅವಳ ಸೃಷ್ಟಿಯಲ್ಲಿ ಪರಿಪಾಲನೆ ಆಗ್ತಾ ಇರತಕ್ಕಂಥ ಈ ಪ್ರಕೃತಿ ಮಾತೆ. ಇಷ್ಟೆಲ್ಲ ಇರ್ತಕ್ಕಂಥ ಪ್ರಕೃತಿಯ ಮಾತೆಗೆ ಸಂರಕ್ಷಣೆ ಮಾಡೋಕ್ಕೋಸ್ಕರ ಭಗವಂತನ ಸೃಷ್ಟಿ ನಿಯಮ. ಅವನು ಪಾಪ ಸೃಷ್ಟಿ ಮಾಡ್ತಾ ಇರ್ತಾನೆ. ಬಹಳ ಸಂತೋಷ. ಈ ಸೃಷ್ಟಿ ನೋಡ್ತಾ ಇದ್ದಾಗ ಏನನ್ಸುತ್ತೆ ಅಂದ್ರೆ, ತಾಯಿಗೆ ಪಾಪ ತುಂಬಾ ಪ್ರೀತಿಯಾಗಿದೆ ಭೂಮಿ ಮೇಲೆ ಅಂತ ಹೇಳಿ ಮಕ್ಕಳು ಇನ್ನಷ್ಟು ಜನನ ಆಗ್ತಾನೆ ಇದ್ದಾರೆ. ಆದರೆ ಸಾಯ್ತಾ ಇರೋ ಜನ ನೋಡಿ ನಮಗೆ ಸಂತೋಷ ಆಗತ್ತೆ. ಯಾಕೆಂದ್ರೆ ಇವತ್ತಿಗೂ ತಾಯಿಯ ಆಳ್ವಿಕೆ, ಜಗತ್ ಮಾತಾ ಪರಿಪೂರ್ಣವಾಗಿ ಆಡಳಿತ ನಡೆಸ್ತಾ ಇದ್ದಾಳೆ. ಯಾಕೆಂದ್ರೆ ಸಾವು ಅನ್ನೋ ಅಧಿಕಾರ ಯಾರ ಕೈಲೂ ಇಲ್ಲ ನೋಡಿ, ದೇವರ ಹತ್ರ ಬಿಟ್ಟು. ಅದಕ್ಕೋಸ್ಕರ ಜೀವಂತವಾಗಿರ್ತಕ್ಕಂಥ ಪ್ರತಿಯೊಬ್ಬ ಅಂಶನಿಗೂ ಆ ಮನುಷ್ಯನ ಜೀವ ಪ್ರಾಣಿ, ಯಾವತ್ತು ಈ ಪಕ್ಷಿ ಪ್ರಾಣಿ ಅಂತ ಕರಿತಾ ಇದೀವಲ್ಲ, ಆ ಮೃಗಗಳ ಎಲ್ಲವೂ ಸೇರಿ ಬಾ ನೀವೆಲ್ಲ ಒಬ್ಬರೇ ಕಣೆಯ ಅನ್ನೋದು ಮನವರಿಕೆ ಆಗತ್ತೆ. ಅದಕ್ಕೆ ಜೀವಂತವಾಗಿ ಇವತ್ತಿನ ದಿವಸ ಶನಿವಾರ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸ್ತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮ ದೀಪಂ ಜ್ಯೋತಿ ಪರಬ್ರಹ್ಮ. ಈ ಶನಿವಾರದಂದು ನಾವುಗಳು ಪ್ರತಿ ಶನಿವಾರವೂ ಬರ್ತಾ ಇರ್ತೀವಿ. ಯಾತಕ್ಕೆ ಅಂದ್ರೆ ಇನ್ನೇನು ಹತ್ರ ಬರ್ತಾ ಇದೆ ಆ ಮುಹೂರ್ತದ ಕಾಲ, ಸಂದಿಗ್ಧ ಕಾಲಕ್ಕೆ ಪರಿಹಾರ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ? ನಿಜವಾಗ್ಲೂ ಎಲ್ಲಾ ಋಷಿ ಮುನಿಗಳು 1180 ಜನ ಆ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ದಾರೆ. ಅಂದ್ರೆ ವಿಶೇಷವಾಗಿ ಈ ಭೂಮಿಯನ್ನು ಸಂರಕ್ಷಣೆ ಮಾಡಕ್ಕೆ ಋಷಿ ಮುನಿಗಳು ದೇವರ ವಾಕ್ಯದಲ್ಲಿ ದೇವರ ಆಜ್ಞೆಗೋಸ್ಕರ ಕಾಯ್ಕೊಂಡು ಪರಮೇಶ್ವರನ ಎಲ್ಲಾದ್ರೂ ಬರ್ತಾ ಇದ್ದಾನ, ಆ ಪರಮೇಶ್ವರನ ಹತ್ರ ಇದ್ದು ಪೂಜಾ ಪುನಸ್ಕಾರಗಳನ್ನು ಮಾಡಿ ಕೈಲಾಸದಲ್ಲಿ, ಹಿಮಾಲಯದಲ್ಲಿ, ಎಲ್ಲೆಲ್ಲಿ ಗುಹಾಂತರದಲ್ಲಿ, ಯಾವ್ಯಾವ ಕ್ಷೇತ್ರದಲ್ಲಿ, ಆ ಚಳಿಯಲ್ಲಿ, ಆ ಬಿರುಗಾಳಿಯಲ್ಲಿ, ಆ ಹಿಮದಲ್ಲಿ, ಮಧ್ಯದ ಕತ್ತಲಲ್ಲಿ, ಪ್ರಾಣಿ ಪಕ್ಷಿಗಳ ಮಧ್ಯ, ಆ ನಾಡಿನ ಬಿಟ್ಟು ಕಾಡಿನ ಮಧ್ಯೆ, ಎಲ್ಲಾ ಜಗತ್ತೆಲ್ಲ ಬಿಟ್ಟು ನಾವುಗಳು ನಶ್ವರ ಇನ್ನೇನು ಬೇಡ ಅನ್ನೋ ಯೋಗದಲ್ಲಿದ್ದಾಗ ಯೋಗಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈ ತಪಸ್ಸು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ನಮ್ಮ ಪ್ರಕೃತಿಯ ಪ್ರಳಯವಾಗಿ ಹೋಗ್ತಾ ಇದೆಯಲ್ಲ, ಈ ಪ್ರಕೃತಿ ಪ್ರಳಯವಾಗಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡು ಭಗವಂತ ಅಂತ ಕೇಳ್ಕೊತಾ ಇದ್ದಾರೆ. ಆಗ ಪರಮಾತ್ಮನು ಒಲಿದು ಅವರುಗಳಿಗೆ ಮಾತ್ರ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ. ಆ ಸೂಚನೆ ನಮ್ಮೆಲ್ಲರಿಗೂ ತಿಳಿದಂತೆ ಎಷ್ಟು ಜನಕ್ಕೆ ಗೊತ್ತಾಗಿದೆಯೋ ಗೊತ್ತಿಲ್ಲವೋ, ಇಡೀ ಜಗತ್ತಿನಲ್ಲಿ ಸತ್ಯವಾಗಿ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಹಿಮಾಲಯದಿಂದ ಒಂದು ವಾಕ್ಯ ಬಂದಿದೆ. ಆ ವಾಕ್ಯದ ಯಾರು ಪರಿಪಾಲನೆ ಮಾಡ್ತಾರೋ, ಯಾರು ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮುಖಾಂತರವಾಗಿ ಪ್ರತಿಯೊಬ್ಬನು ಜ್ಞಾಪಕ ಶಕ್ತಿಯನ್ನು ಇಟ್ಕೊಂಡು ಆ ದೀಪವನ್ನ ಬೆಳಗಿಸ್ತಾನೋ, ಇದಕ್ಕೆ ಒಂದು ಮುಹೂರ್ತವನ್ನು ಕೊಡ್ತಾ ಇದ್ದಾರೆ. ಆ ದೀಪವನ್ನು ಹೇಗೆ ಬೆಳಗಿಸ್ಬೇಕು, ಯಾವ ರೀತಿ ಬೆಳಗಿಸ್ಬೇಕು, ಎಷ್ಟು ವಿಧವಾದ ದೀಪಗಳನ್ನು ಬೆಳೆಸಬೇಕು, ಯಾಕೆ ಈ ದೀಪದ ಸಂಕೇತ, ಆ ದೀಪದಲ್ಲಿ ಹಾಕಬೇಕಾದ ಎಣ್ಣೆ ಅರ್ಥವೇನು, ನಿಗೂಢ ರಹಸ್ಯವೇನು, ಈ ದೀಪ ಹಚ್ಚಿದ ತಕ್ಷಣಕ್ಕೆ ಪ್ರಕೃತಿ ಎಲ್ಲ ನಿಂತು ಹೋಗುತ್ತಾ? ಖಂಡಿತ ನಿಂತು ಹೋಗಕ್ಕಂತೂ ಸಾಧ್ಯವಿಲ್ಲ, ಆದರೆ ತಡೆಗಟ್ಟಬಹುದು ಅನ್ನೋ ಪ್ರಯತ್ನ ಏನಿದೆ, ಭಗವಂತ ನಿಷ್ಠಾನುಷ್ಠಾನ ನಮ್ಮ ಜೊತೆಗಿದೆ.
ಆ ರೀತಿಯಾದ ದೀಪವನ್ನ ಒಬ್ಬನ ಹಚ್ಚಿದ್ರೆ ಎಷ್ಟು ಮಟ್ಟಿಗೆ ಬೆಳಕು, ಜೀವಂತವಾಗಿರ್ತಕ್ಕಂಥ ಸಾಕ್ಷಿ ಬೆಳಕು ಅವನ ಮನೆ ಕುಟುಂಬಕ್ಕೆ. ಆ ರೀತಿ ಎಲ್ಲಾ ಕುಟುಂಬಗಳು ಸೇರಿದಾಗ ಪಕ್ಕದಲ್ಲಿರ್ತಕ್ಕಂಥ ಊರಿಗೆಲ್ಲ ಬೆಳಕು, ಜೀವಂತವಾಗಿರ್ತಕ್ಕಂಥ ಅಷ್ಟು ಪಕ್ಕದ ಊರೆಲ್ಲ ಮತ್ತೆ ಬೆಳಗಿಸಿದಾಗ ಎಲ್ಲ ರಾಜ್ಯವೆಲ್ಲ ಬೆಳಕು. ಈ ರಾಜ್ಯವೆಲ್ಲ ಬೆಳಕಾದಾಗ ಎಲ್ಲ ಮತಬಾಂಧವರು, ಎಲ್ಲ ಜನಾಂಗಗಳು, ಎಲ್ಲ ಜಾತಿ ವರ್ಗದವರು ಈ ದೀಪವನ್ನು ಹಚ್ಚಿದರೆ ಎಷ್ಟು ಚೆನ್ನಾಗಿರುತ್ತೆ. ದೇಶ ಸುಭಿಕ್ಷವಾಗಿರುತ್ತೆ, ಆ ದೇಶವೆಲ್ಲ ಬೆಳಕಾಗುತ್ತೆ. ಈ ದೇಶ ಬೆಳಕಾದರೆ ಇಡೀ ಪ್ರಪಂಚಕ್ಕೆ ಏನಾಗತ್ತೆ, ಮಾದರಿ ಆಗತ್ತೆ ಭಾರತ ದೇಶ, ಭಾರತ ಸಂಸ್ಕಾರ. ಇಷ್ಟೊಂದು ಭಾರತ ಸಂಸ್ಕಾರವನ್ನ ಉಳಿಸ್ಕೋಬೇಕಾದ ಕರ್ತವ್ಯ ಇನ್ನೇನು ಬಂದುಬಿಟ್ಟಿದೆ ಆ ಮುಹೂರ್ತದಲ್ಲಿ. ಈ ಭಾರತ ದೇಶದಲ್ಲಿ ಸನಾತನ ಧರ್ಮ ಗೌರವ ಘನತೆಗಳು ಈ ಭಾರತ ದೇಶದಿಂದ ಏನ್ ಮಾಡ್ತಿದೀವಿ, ಇಡೀ ಪ್ರಪಂಚಾದ್ಯಂತ ಬೆಳಕನ್ನ ಸಾರು ಅಂತ ಹೇಳಿ ಎಷ್ಟೋ ಮಹನೀಯರು ಬಂದು ಹೋಗಿದ್ದಾರೆ. ಆ ಬೆಳಕನ್ನ ಅವರು ಜ್ಞಾನದ ಬೆಳಕಾಗಿ ಸಾರಿಸಿದ್ರು. ಎಷ್ಟೋ ಜನ ದಿವ್ಯ ಜ್ಞಾನ ಸ್ವರೂಪದಾಗಿರ್ತಕ್ಕಂಥ ಅವರೇ ಖುದ್ದಾಗಿ ತಮ್ಮ ತ್ಯಾಗವನ್ನ, ಅಂದ್ರೆ ದೇಹವನ್ನ ತ್ಯಾಗ ಮಾಡಿ ಭೂ ಸಂರಕ್ಷಣೆಗೋಸ್ಕರ ಎಷ್ಟೋ ಜನ ಎಷ್ಟೋ ವಿದ್ಯೆಗಳನ್ನ ಎಲ್ಲ ಪ್ರಪಂಚಾದ್ಯಂತ ಹರಡ್ರು. ಇಷ್ಟೆಲ್ಲ ಆಗಿ ಸ್ವಾಮಿ ವಿವೇಕಾನಂದರು ತಾವೇ ಖುದ್ದಾಗಿ ದೇಶ ಪರ್ಯಟನೆ ಅಲ್ಲದೆ ಪ್ರಪಂಚ ಪರ್ಯಟನೆ ಮಾಡಿಕೊಂಡು ಎಲ್ಲರಿಗೂ ಜ್ಞಾನ ಚಕ್ಷಸ್ಸನ್ನ ಕೊಡೋ ತರ ಆ ಜ್ಞಾನವನ್ನ ಬೆಳಗಿಸಿದ್ರು. ಇದೋ ನೋಡಿ ಇದೇ ಜಗತ್ತು ಅಂತ ಹೇಳಿ ತೋರಿಸಿದ್ರು. ಇದನ್ನ ಎಂಥ ಮಹನೀಯರು, ಆದಿ ಶಂಕರಾಚಾರ್ಯರಿಂದ ಹಿಡಿದು ಇವತ್ತಿನವರೆಗೂ ಎಲ್ಲಾ ರಾಜ್ಯದಲ್ಲೂ, ಎಲ್ಲಾ ದೇಶದಲ್ಲೂ, ಎಲ್ಲಾ ಕ್ಷಣದಲ್ಲೂ ನಮ್ಮ ಭಗವತಿ ಕೃಪಾ ಕಟಾಕ್ಷ ಇವತ್ತಿಗೂ ಜೀವಂತವಾಗಿದೆ. ಅದಕ್ಕೆ ಯಾಕೆ ಸಾಕ್ಷಿ ರೂಪ ಅಂದ್ರೆ ಸನಾತನ ಧರ್ಮದ ಭಾರತ ಸಂಸ್ಕಾರದ ಮೌಲ್ಯಗಳು. ಅದಕ್ಕೆ ಈ ದೀಪಗಳನ್ನ ನಾವುಗಳು ಹಚ್ಚಬೇಕು ಅಂತ ಹಿಮಾಲಯ ವಾಕ್ಯ ಬಂದಿರೋದ್ರಿಂದ ನಿಮ್ಮೆಲ್ಲರಿಗೂ ಜಾಗೃತಿ ಮೂಡಿಸೋಕ್ಕೋಸ್ಕರ ಪ್ರತಿಯೊಬ್ಬ ಮನೆಗಳಿಗೂ, ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ತಾಲೂಕಲ್ಲೂ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿಯೊಬ್ಬನಿಗೂ ಜ್ಞಾಪಿಸೋಕ್ಕೋಸ್ಕರ ಪ್ರತಿ ಶನಿವಾರದಂದು ಮಧ್ಯ ಮಧ್ಯೆ ನಮ್ಮ ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಅಡಗಿರ್ತಕ್ಕಂಥ ಅಷ್ಟು ಎಲ್ಲ ವಿಶೇಷಗಳನ್ನ ಜಿ ಕನ್ನಡ ವಾಹಿನಿ ಮುಖಾಂತರವಾಗಿ ಪರಿಪೂರ್ಣವಾಗಿ ನಿಮ್ಗೆಲ್ಲ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ದೀಪಂ ಜ್ಯೋತಿ ಪರಬ್ರಹ್ಮದ ಕಾರ್ಯಕ್ರಮ ಮೊಟ್ಟ ಮೊದಲ ಮಾರಿಗೆ ಇದೇ ಕೊನೆ. ಇನ್ಯಾವ ಮಾಧ್ಯಮವು ಇಷ್ಟು ಧೈರ್ಯವಾಗಿ ನನ್ನಷ್ಟು ವಿಚಾರಪೂರ್ವಕವಾಗಿ ಯಾರು ತಿಳಿಸಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅವ್ರಿಗೆಲ್ಲ ಪಾಪ ಭಯ. ಯಾಕೆಂದ್ರೆ ನಾಳೆ ಅಕಸ್ಮಾತ್ ಪ್ರಳಯ ಆಗದೆ ಇದ್ರೆ ಏನಾಗೋತ್ರಿ, ನಾವು ಏನಾದ್ರೂ ಹೇಳ್ಬಿಟ್ರೆ, ನಿಜವಾಗ್ಲೂ ನಮ್ಮನ್ನೇನಾದ್ರೂ ಮಾಡ್ಬಿಟ್ರೆ ಜನ ಅನ್ನೋ ಭಯ. ನಮಗೆ ಆ ಭಯವಿಲ್ಲ. ಯಾಕೆ ಅಂದ್ರೆ ನಿಜವಾದ ಸತ್ಯ ಸಂಗತಿ ಪ್ರಳಯವಾಗೋದು ಖಚಿತ. ಶಾಸ್ತ್ರ ಸಂಪ್ರದಾಯದಲ್ಲಿರ್ತಕ್ಕಂಥ ನಿಜಾಂಶಗಳು ಎಲ್ಲವೂ ಬಯಲಾಗಿರ್ತಕ್ಕಂಥದ್ದು ವಿಚಾರಗಳು ಸತ್ಯ. ಪ್ರಪಂಚದ ಹತ್ರ ಬರ್ತಾ ಇದ್ದಾನೆ ಸೂರ್ಯ, 9 ಗ್ರಹಗಳು ಒಂದೇ ನೇರವಾಗಿ ಲೈನಲ್ಲಿ ಬರ್ತಾ ಇದೆ. ಅಷ್ಟು ವಿಶೇಷವಾಗಿ ಬಂದಿರತಕ್ಕಂಥ ಗ್ರಹಗಳ ಮಧ್ಯದಲ್ಲಿ ಭೂಮಿ, 2 ದೊಡ್ಡ ಗ್ರಹಗಳ ಮಧ್ಯ. ಮೊದಲನೇದಾಗಿ ಶನೇಶ್ವರ, ಎರಡನೇದಾಗಿ ಗುರು. ಈ ಗುರು ಮತ್ತು ಶನೇಶ್ವರನ ಮಧ್ಯದಲ್ಲಿ ಬರ್ತಕ್ಕಂಥ ಈ ಭೂಮಿ ನೀವೇನೋ ಅಂದ್ರೆ ಸಾಧಾರಣ ಹೋಗ್ತಾ ಇರುತ್ತೆ ಒಂದು ಪುಟ್ಟ ಮಗು. ಆ ಪುಟ್ಟ ಮಗು ಪಕ್ಕದಲ್ಲಿ ಇನ್ನೊಂದು ಪುಟ್ಟ ಮಗು ಬಂದ್ರೆ ಪರವಾಗಿಲ್ಲ, ನನ್ನ ಸಮಾನವಾಗಿದೆ ಅಂತಾರೆ. ಆ ಪುಟ್ಟ ಮಗು ಪಕ್ಕದಲ್ಲಿ ನನ್ನಷ್ಟು ವಿರಾಟ ಸ್ವರೂಪವಾಗಿರ್ತಕ್ಕಂಥ ದೇಹ ಏನಾದರೂ ಬಂದರೆ ಏನಾಗತ್ತೆ, ಮಗುಗೆ ಅಡಚಣೆ ಆಗತ್ತೆ. ಅಂದರೆ ಪುಟ್ಟ ಮಗುಗೂ ನನ್ನ ದೇಹಕ್ಕೂ ಹೇಗಿರುತ್ತೋ ಸಂಬಂಧ, ಹಾಗೆ ಈ ಭೂಮಿಗೂ ಆ ಗೃಹ ಪ್ರವೇಶವಾಗಿರ್ತಕ್ಕಂಥ ಗುರುಗೆ ಇರತಕ್ಕಂಥ ಸಂಬಂಧ. ಅಂದರೆ ದೈತ್ಯಾಕಾರದಲ್ಲಿರ್ತಕ್ಕಂಥ ಗುರುವು ಬೃಹಸ್ಪತಿಯು ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಅವನ ಹಿಂದೆ ಎಲ್ಲಾ ಗ್ರಹಗಳು ಮುಚ್ಚೋಗತ್ತೆ. ಆಗ ಸೂರ್ಯನ ಕಾಂತಿ ಮುಚ್ಚೋಗಿ ಸೂರ್ಯನ ಕಾಂತಿ ಎಲ್ಲ ಏನಾಗತ್ತೆ, ಎಲ್ಲಾ ಬೆಳಕನ್ನ ಜಾಸ್ತಿ ಚಿಮ್ತಾ ಇರತಕ್ಕಂಥ ಅಡ್ಡವಾಗಿ ಗೋಡೆಯಾಗಿ ನಿಂತಿದ್ದ ಗುರು ಪಕ್ಕಕ್ಕೆ ಹೊಟ್ಟೋಗ್ತಾನೆ. ಅವನು ಯಾವಾಗ ಪಕ್ಕಕ್ಕೆ ಸರಿದು ಬಿಡ್ತಾನೆ ಸೂರ್ಯನಿಂದ, ವಿಶೇಷವಾಗಿರ್ತಕ್ಕಂಥ ಎಲ್ಲಾ ವಿಕೋಪಗಳು ಹೆಚ್ಚಾಗಿ ನಮ್ಮ ಭೂಮಿಯನ್ನ ಸೇಖರಣೆ ಮಾಡುತ್ತೆ. ಅದಕ್ಕೆ ಜೀವಂತವಾಗಿರ್ತಕ್ಕಂಥ ಸಾಕ್ಷಿ ರೂಪದಲ್ಲಿ ನೀವೆಲ್ಲ ತಿಳ್ಕೋಬೇಕಾದ್ದು ಸಾಕಷ್ಟಿದೆ. ಆ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ನಿಗೂಢವಾಗಿರ್ತಕ್ಕಂಥ ರಹಸ್ಯವನ್ನು ನಾನು ತಿಳಿಸ್ತೀನಿ. ಆ ರಹಸ್ಯದ ಮುಖಾಂತರವಾಗಿ ದೀಪಗಳೆಲ್ಲ ಬೆಳಗ್ತಾ ಇದೆ. ನೀವೆಲ್ಲ ದೀಪಕ್ಕೆ ಸಿದ್ಧವಾಗಬೇಕು, ಯಾತ್ರೆಗೆ ಸಿದ್ಧವಾಗಬೇಕು. ಎಲ್ಲೆಲ್ಲಿ ದೀಪಗಳನ್ನು ಹಚ್ಚಬೇಕು, ಯಾವ ರೀತಿಯಾದ ದೀಪಗಳನ್ನು ಹಚ್ಚಬೇಕು, ಕಾರ್ಯಕ್ರಮವನ್ನು ನೋಡ್ತಾ ಜೀವಂತವಾಗಿರ್ತಕ್ಕಂಥ ನಮ್ಮ ಜೀವನವನ್ನ ಬೆಳಗಿಸ್ಕೋಬೇಕಾ, ಅಳಿದು ಹೋಗ್ತಕ್ಕಂಥ ಈ ಪ್ರಪಂಚವನ್ನ ಕಾಪಾಡ್ಕೋಬೇಕಾ, ಯೋಚನೆ ಮಾಡ್ತಾ ಇರಿ. ಈಗ ಬಂದೆ.